ನಮಸ್ಕಾರ ವೀಕ್ಷಕರೇ, ಆಗಸ್ಟ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ವೃಷಭ ರಾಶಿಯ ಮೊದಲನೇದಾಗಿ ಉದ್ಯೋಗದ ಕಡೆ ನೋಡೋದಾದರೆ, ಉದ್ಯೋಗದಲ್ಲಿ ತಮಗೆ ಒಂದು ಉತ್ತಮ ಮನ್ನಣೆ ಸಿಗಲಿದೆ. ಈ ತಿಂಗಳು ಉತ್ತಮ ಮನ್ನಣೆ ಅಂದರೆ ಒಂದು ಸಹೋದ್ಯೋಗಿಗಳಿಂದ ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು, ಮತ್ತು ಅಲ್ಲಿಂದ ತಮಗೆ ಬೇರೆ ಕಡೆ ಒಂದು ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಹಾಗೂ ತಮಗೇನಪ್ಪ ಅಂತಂದರೆ ಹಳೆಯ ಸ್ಥಳದಿಂದ ಹೊಸ ಸ್ಥಳಕ್ಕೆ ಹೋಗೋದ್ರಿಂದ ಕೆಲಸ ಕಾರ್ಯದಲ್ಲಿ, ಉದ್ಯೋಗದಲ್ಲಿ, ಬಿಸ್ನೆಸ್ಸಲ್ಲಿ ಎಲ್ಲ ರೂಪದಿಂದ ಸಕ್ಸಸ್ಮೆಂಟ್ ಆಗುವಂಥದ್ದು ಈ ತಿಂಗಳಲ್ಲಿ ತಮಗೆ ಇದೆ. ಹಾಗೆ ಬಿಸ್ನೆಸ್ಸು ವ್ಯವಹಾರ ರೂಪದಲ್ಲಿ ಬಂದರೆ, ವ್ಯಾಪಾರದಲ್ಲಿ ಬಂದರೆ ವ್ಯಾಪಾರಸ್ಥರಿಗೆ ಕಸ್ಟಮರ್ ಕಡೆಯಿಂದ ಬರಬೇಕಾಗಿರುವಂಥ ಹಳೆಯ ಅಮೌಂಟು ತಮಗೆ ಈ ತಿಂಗಳಲ್ಲಿ ಬಂದು ಸೇರುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ. ಹಾಗೂ ಹಣಕಾಸಿನ ವಿಚಾರಕ್ಕೆ ಬಂದರೆ ಆರ್ಥಿಕವಾಗಿ ನಿರಂತರ ಸ್ವಲ್ಪ ಎಫರ್ಟ್ ಹಾಕ್ಬೇಕು ತಾವು. ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಈ ತಿಂಗಳಲ್ಲಿ ತಾವು ಎಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕ್ತಿರಲ್ಲ, ಆ ಎಫರ್ಟಿಂದ ತಮಗೆ ಹಣಕಾಸಿನಲ್ಲಿ ಲಾಭ ಬರುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ. ಒಂದು ಭೂಮಿ ತೊಗೋತಾ ಇರ್ತೀರಾ, ಒಂದು ವಾಹನ ಖರೀದಿ ಮಾಡಬೇಕು ಅಂತಿರ್ತೀರಾ, ಜಮೀನು ತೊಗೋಬೇಕು ಅಂತಿದ್ದೀರಾ, ಈ ತಿಂಗಳಲ್ಲಿ ತೊಗೊಳ್ಳೋ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ. ಹಾಗೂ ಒಂದು ಐಷಾರಾಮಿ ವಸ್ತುಗಳನ್ನ ತೊಗೊಳ್ಳೋದಾಗಿರ್ಬೋದು, ಅನಗತ್ಯ ಖರ್ಚು ಮಾಡೋದಾಗಿರ್ಬೋದು, ಅದನ್ನು ಸ್ವಲ್ಪ ಕಂಟ್ರೋಲ್ ಬಹಳನೇ ತಾವು ಈ ತಿಂಗಳಲ್ಲಿ ಮಾಡ್ಕೋಬೇಕಾಗುತ್ತೆ. ಶಿಕ್ಷಣ ವಿಚಾರಕ್ಕೆ ಬಂದರೆ, ಎಜುಕೇಷನ್ ವಿಚಾರಕ್ಕೆ ಬಂದರೆ, ತಾವು ಬೇರೆ ಕಡೆ ಎಲ್ಲಾನು ಹೋಗಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು ಅಂತಿರ್ತಾರೆ, ವಿದೇಶಕ್ಕೆ ಹೋಗಬೇಕು ಅಂತಿದ್ರ, ಅಂಥವ್ರಿಗೆ ಈ ತಿಂಗಳಲ್ಲಿ ಹೊರಗಡೆ ಹೋಗುವಂಥ ಚಾನ್ಸ್ಗಳು ತುಂಬಾ ಜಾಸ್ತಿ ಇದೆ. ತಾವು ಈ ತಿಂಗಳಲ್ಲಿ ಟ್ರೈ ಮಾಡ್ಬೋದು. ಹಾಗೂ ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ಸಿನಿಮಾ ರಂಗದಲ್ಲಿ ಯಾರಿರ್ತಿರಲ್ಲ ಅವ್ರಿಗೂ ಕೂಡ ಈ ತಿಂಗಳಲ್ಲಿ ಕೂಡ ಒಂದು ರೀತಿ ಒಂದು ಒಳ್ಳೆಯ ಫಲಿತಾಂಶ ಇದೆ ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ. ಕುಟುಂಬ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಲಿದೆ ಈ ತಿಂಗಳು. ಹಾಗೂ ಯಾವುದೋ ಒಂದು ಧಾರ್ಮಿಕ ದೇವಸ್ಥಾನಕ್ಕೆ ಮನೆಯವರೆಲ್ಲ ಸೇರಿ ಹೋಗುವಂಥದ್ದು ಚಾನ್ಸಸ್ ಇರ್ಬೋದು. ಹಾಗೂ ಮನೆಯಲ್ಲಿ ಯಾವುದೋ ಒಂದು ಶುಭ ಸಮಾರಂಭ ನಡೆಯುವಂಥ ಚಾನ್ಸಸ್ ಈ ತಿಂಗಳಲ್ಲಿ ಇದೆ. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದರೆ, ಈ ತಿಂಗಳಲ್ಲಿ ಸ್ವಲ್ಪ ತಂದೆ ತಾಯಿಯರದು ಮತ್ತು ಹಿರಿಯರದು ಅವರ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಚಾನ್ಸಸ್ ಇರುತ್ತೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಾಗೂ ಪ್ರೀತಿ ಪ್ರೇಮ ವಿಚಾರದಲ್ಲಿ ಬಂದರೆ, ಪ್ರೀತಿ ಪ್ರೇಮದಲ್ಲಿ ಇಷ್ಟಪಟ್ಟ ಸಂಗಾತಿ ಆಗಿರ್ಬೋದು, ಇಷ್ಟಪಟ್ಟ ತಮ್ಮ ಹುಡುಗನೇ ಆಗಿರ್ಬೋದು, ಅವ್ರ ಕಡೆಯಿಂದ ತಮ್ಗೇನಿದೆ ಇಬ್ಬರಲ್ಲಿ ಒಂದು ಪ್ರೀತಿ ಪ್ರೇಮದಲ್ಲಿ ನಂಬಿಕೆ ಹೆಚ್ಚಾಗಲಿದೆ, ಇಬ್ಬರಲ್ಲಿ ಬಾಂಧವ್ಯ ಹೆಚ್ಚಾಗಲಿದೆ. ಇಬ್ಬರಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಈ ತಿಂಗಳಲ್ಲಿ ದೂರ ಆಗಿ ನಂಬಿಕೆ ಹೆಚ್ಚಾಗಿ, ಪ್ರೀತಿ ಜಾಸ್ತಿಯಾಗಿ, ಇಬ್ಬರಲ್ಲಿ ಅನ್ಯೋನ್ಯತೆ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಹೆಚ್ಚಾಗಲಿದೆ ಈ ತಿಂಗಳಲ್ಲಿ. ದಾಂಪತ್ಯ, ಗಂಡ ಹೆಂಡತಿಗಳ ಮಧ್ಯೆ ಬಂದರೆ ಅವರಲ್ಲೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಅವರು ಗಂಡ ಹೆಂಡತಿ ಕೂಡ ಏನೇ ಒಂದು ಮೂರನೇ ವ್ಯಕ್ತಿ ಕಡೆಯಿಂದ ಏನೇ ತಮ್ಮ ಇಬ್ಬರಲ್ಲಿ ಒಂದು ಮಾತು ಬಂದರೂ ಕೂಡ ಇಬ್ಬರೇ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದ್ರಿಂದ ಇಬ್ಬರಲ್ಲೂ ಕೂಡ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ. ಹಾಗೂ ಈ ತಿಂಗಳು ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಏರುಪೇರು ಆಗ್ಬೋದು. ಅದಕ್ಕೋಸ್ಕರ ಒಂದು ಒಳ್ಳೆ ವ್ಯಾಯಾಮ ಆಗಿರ್ಬೋದು, ಹೊರಗಿನ ತಿಂಡಿ ತಿನಿಸುಗಳಾಗಿರ್ಬೋದು ತಿನ್ನುವಂಥದ್ದು ಕಮ್ಮಿ ಮಾಡಬೇಕು. ಹಾಗೆ ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂತಂದ್ರೆ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಶುಕ್ರವಾರ ದಿನ ತಮ್ಮ ಮನೆದೇವರಿಗೆ ಆಗಿರ್ಬೋದು, ಒಂದು ಇಷ್ಟಪಟ್ಟ ಲಕ್ಷ್ಮಿಗಾಗಿ, ಮಹಾಲಕ್ಷ್ಮಿಗೆ ಆಗಿರ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಮೇಲೆ ಸ್ನಾನ ಮಾಡ್ಕೊಂಡು ತುಪ್ಪದ ದೀಪ ಹಚ್ಚಿ ದೇವರಿಗೆ ಕೈ ಮುಗಿಯೋದ್ರಿಂದ ತಮ್ದು ಏನೇ ಸಮಸ್ಯೆಗಳಿದ್ದರೂ ಈ ತಿಂಗಳಲ್ಲಿ ಪರಿಹಾರ ಆಗುತ್ತದೆ. ಹಾಗೂ ನಮ್ಗೆ ಇನ್ನೂ ಸಮಸ್ಯೆಗಳಾಗ್ತದೆ, ತಮಗೆ ಹಣಕಾಸಿನ ಸಮಸ್ಯೆ, ಮನೆತನದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಏನೇನು ಸಮಸ್ಯೆಗಳಿದ್ದರೂ ಮತ್ತು ಹೆಚ್ಚಿನ ಮಾಹಿತಿ ನಮ್ಗೆ ಕೇಳಬೇಕು ಅಂತ ಅನ್ಸಿದ್ರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.